ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಅಜಾಮಿಳನಿಗೆ ಏನು ದರ್ಶನ ಆಯಿತು ಅದು ಬರಿಯ ಅವನ ಕನಸು ಅಲ್ಲ. ಹಾಗೂ ಆಗತ್ತಲ್ಲ ಒಮ್ಮೆ ಹಲ್ಯೂಸಿನೇಷನ್ಸ್. ನಮಗೇನೇನೋ ಮನಸ್ಸಿನಲ್ಲಿ ಇದ್ದ ಭಾವನೆಗಳೆಲ್ಲ ಹೊರಗಿಂದ ಕಾಣ್ತವೆ. ಒಳಗಿಂದ ಕಾಣಬಹುದು, ಹೊರಗಿಂದ ಕಾಣಬಹುದು. ರಾತ್ರಿ ಮಾತ್ರ ಅಲ್ಲ, ಹಗಲು ಹೊತ್ತು ಕೂಡ ಕಾಣಬಹುದು. ನಮ್ಮ ಮನಸ್ಸಿನಲ್ಲಿದ್ದ ಭಾವನೆಗಳು ಒಮ್ಮೊಮ್ಮೆ ಅದು ಒಂದು ರೂಪ ತಾಳಿ ನಮ್ಮ ಕಣ್ಮುಂದೆ ಬರಬಹುದು. ಇನ್ನೂ ವಿಚಿತ್ರ ಅಂತಂದರೆ, ಮನಸ್ಸು ತುಂಬ ವಿಚಿತ್ರ. ಅದು ಮುಂದೆ ಆಗುವುದನ್ನು ಮನಸ್ಸು ಕಲ್ಪಿಸಿಕೊಳ್ಳಬಲ್ಲದು. ಅದು ಅಂದರೆ ಈ ಕಾಲದ ಎಲ್ಲ ಪರಿಧಿಗಳನ್ನು ಮೀರಿ, ಅದಕ್ಕೆ ಟೆನ್ಸ್ ಇಲ್ಲ, ಪಾಸ್ಟ್ ಟೆನ್ಸು ಇಲ್ಲ, ಫ್ಯೂಚರ್ ಟೆನ್ಸ್ ಇಲ್ಲ, ಎಲ್ಲವೂ ಪ್ರೆಸೆಂಟ್ ಟೆನ್ಸ್ ಆಗಿಬಿಡುತ್ತೆ. ಮನಸ್ಸಿಗೆ ಮುಂದೆ ನಡೆಯುವ ಘಟನೆಗಳನ್ನು ಮನಸ್ಸು ಗ್ರಹಿಸ್ತದೆ. ಅಂಥ ಸಂದರ್ಭದಲ್ಲಿ ಮತ್ತೆ ನಡೆಯುವ ಘಟನೆ ಮೊದಲು ನಮ್ಮ ಕಣ್ಣೆದುರು ಕಾಣಬಹುದು ಅಥವಾ ಕನಸಾಗಿ ಕಾಣಬಹುದು. ಎರಡು ವಿಧವಾಗುತ್ತೆ. ನಾಳೆ ನಡೆಯುವ ಘಟನೆ ಇವತ್ತೇ ನನ್ನ ಕಣ್ಮುಂದೆ ಕಾಣಬಹುದು, ಅಥವಾ ರಾತ್ರಿ ಕನಸು ಬೀಳ್ಬೋದು. ಏನು ಕನಸು ಬೀಳುತ್ತೆ ಅದು ನಾಳೆ ಎಚ್ಚರದಲ್ಲಿ ಸತ್ಯ ಆಗುತ್ತೆ. ಇಂಥ ಅನೇಕ ಘಟನೆಗಳಿವೆ, ಬೇಕಾದಷ್ಟು ಘಟನೆಗಳು. ನಾನು ಉದಾಹರಣೆ ಕೊಡಬಹುದು, ಆದರೆ ಅದು ಬೇಡ. ಅಂದರೆ ಅದು ಹಾಗೆ. ಅದರಲ್ಲಿ ವಿಷಯ ಏನಂದರೆ, ಇದು ಎಲ್ಲದರಲ್ಲಿಯೂ ಕೂಡ ಅದು ಆ ವಿಷನ್ ಅನ್ನುವಂಥದ್ದು ವೈಯಕ್ತಿಕ. ಆ ವ್ಯಕ್ತಿಗೆ ಹೊರಗಿನಿಂದ ಕಾಣಲಿ ಒಳಗಿನಿಂದ ಕಾಣಲಿ ಅದು ಅವನಿಗೆ ಮಾತ್ರ ಸೀಮಿತ. ಅದರಲ್ಲಿ ಕಾಣಿಸಿಕೊಂಡ ವ್ಯಕ್ತಿಗಳಿಗೆ ಅದು ಸಂಬಂಧ ಇಲ್ಲ. ಇದು ಒಂದು ಸಂಗತಿ. ನಾವು ಕನಸಿನಲ್ಲಿ ಹೇಳ್ತಾರೆ ಕೆಲವರು, ನಮ್ಮ ತಾಯಿ ಬಂದು ಕನಸಲ್ಲಿ ಹೀಗೆ ಹೇಳಿದರು. ತಾಯಿ ಬರೋದೇ ಇಲ್ಲ, ಇವನಿಗೆ ತಾಯಿ ಕಾಣಿಸಿಕೊಳ್ತಾಳೆ ಅಷ್ಟೇ. ತಾಯಿಯ ಇಮೇಜಿನ ಮೂಲಕ ಅವನಿಗೆ ಒಂದು ಮೆಸೇಜ್ ಬರ್ತದೆ ಕನಸಿನಲ್ಲಿ. ಬಟ್ ಅದು ತಾಯಿಗೆ ಗೊತ್ತಿರಲ್ಲ, ತಾಯಿಗೆ ಗೊತ್ತಿರುವುದಿಲ್ಲ, ತಾಯಿ ಬರುವುದೂ ಅಲ್ಲ. ಅಥವಾ ತಾಯಿ ಗುರುಗಳು ಬಂದರು, ತಂದೆ ಬಂದರು ಅಂತೆಲ್ಲ ಹೇಳ್ತಾರೆ ಕನಸಿನಲ್ಲಿ. ಆ ಕನಸಿನಲ್ಲಿ ಕಾಣಿಸಿಕೊಂಡ ವ್ಯಕ್ತಿಗಳಿಗೆ ಸಂಬಂಧ ಇಲ್ಲ, ಅದು ಕಂಡ ವ್ಯಕ್ತಿಗೆ ಮಾತ್ರ ಸಂಬಂಧ ಈ ವಿಷನ್ಗಳು. ಹಾಗೆ ಅಲ್ಲ ಇದು. ಇದರಲ್ಲಿ ಇರತಕ್ಕ ವಿಶೇಷ. ಅದಕ್ಕೋಸ್ಕರ ಇಲ್ಲಿ ಕಥೆ ಮುಗಿದೋಯ್ತು, ಏನು ಇನ್ನು ಹೇಳಬೇಕಾದಿಲ್ಲ. ಅವನಿಗೆ ಕಂಡದ್ದರಿಂದ ಬರೀ ಭೂಮಿಯಲ್ಲಿ ಅಲ್ಲ, ದೇವಲೋಕದಲ್ಲಿ ಒಂದು ಗೊಂದಲ ಆಯಿತು ಅನ್ನುವಂಥದ್ದು ಮುಂದಿನ ವಿಷಯ. ಅಲ್ಲಿ ಕಂಡವರಿದ್ದಾರಲ್ಲ, ವಿಷ್ಣುದೂತರೋ ಮತ್ತು ಯಮದೂತರು. ಆಕ್ಚುಲಿ ಅವರು ಕಂಡದ್ದು ಅಷ್ಟೇ ಅಲ್ಲ, ಅವರು ಬಂದದ್ದು ಹೌದು. ಕನಸಿನಲ್ಲಿ ಆದರೆ ಇವನಿಗೆ ಕಾಣೋದು ಮಾತ್ರ, ಅವರು ಬರೋದಿಲ್ಲ ಯಾರು ಕೂಡ. ಬಂದ ಹಾಗೆ ಇವನಿಗೆ ಕನಸಿನಲ್ಲಿ ಇವನ ಮನಸ್ಸು ಆ ರೂಪಗಳನ್ನು ತಾಳುತ್ತೆ. ಅಲ್ಲಿ ಯಾವ್ಯಾವುದೋ ವ್ಯಕ್ತಿಗಳ ರೂಪ ತಾಳೆ ಆ ವ್ಯಕ್ತಿಗಳನ್ನು ಕಾಣಿಸುತ್ತೆ. ಆ ವ್ಯಕ್ತಿಗಳಿಗೆ ಅದು ಗೊತ್ತಿರೋದಿಲ್ಲ. ಅದು ನಾವು ಯಾರನ್ನು ಹೆಚ್ಚು ಗೌರವದಿಂದ ನೋಡ್ತೇವೋ ಆ ವ್ಯಕ್ತಿಯ ರೂಪದಲ್ಲಿ ನಮಗೆ ಮೆಸೇಜ್ ಬರುತ್ತೆ ಅಷ್ಟೇ. ಇದು ಹಾಗಲ್ಲ. ಅವನು ಬರಿಯ ಕಂಡದ್ದಲ್ಲ, ಆ ವ್ಯಕ್ತಿಗಳು ಬಂದಿದ್ದರು. ಹಾಗಾಗಿ ಇದು ಬರಿಯ ಕನಸು ಅಲ್ಲ, ಬರಿಯ ವಿಷನ್ ಅಲ್ಲ, ಇದು ಒಂದು ವಾಸ್ತವವಾದಂಥ ಸ್ಥಿತಿ. ಈ ವ್ಯತ್ಯಾಸವನ್ನು ತೋರಿಸೋದಕ್ಕೋಸ್ಕರ ಕಥೆಯ ಮುಂದುವರಿಕೆ.
ಇಲ್ಲದೇ ಇದ್ದರೆ ನಿನ್ನೆಗೆ ಅಜಾಮಿಳನ ಕಥೆ ಮುಗಿದೋಯ್ತು, ಇನ್ನೇನಿಲ್ಲ. ಆದರೆ ಅಜಾಮಿಳನ ಒಂದು ಘಟನೆಯಿಂದಾಗಿ ದೇವಲೋಕದಲ್ಲಿ ಒಂದು ಸ್ಟರ್ ಆಯಿತು. ಅದು ವಿಚಿತ್ರ. ಬರೇ ಇಲ್ಲ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಪ್ರತಿಯೊಬ್ಬನಿಗೆ ಅಜಾಮಿಳ ಒಂದು ಎಕ್ಸಾಂಪಲ್ ಆಗಬೇಕು ಅಂತ ನಡೆದದ್ದು. ಆ ಅಜಾಮಿಳನ ಜೀವನದ ಕಥೆಯಿಂದ ಎಕ್ಸಾಂಪಲ್ನಿಂದ ನಾವು ಪಾಠ ಕಲಿತವೋ ಇಲ್ಲವೋ ಗೊತ್ತಿಲ್ಲ. ದೇವಲೋಕದಲ್ಲಿ ಒಂದು ಪಾಠ ಅದರಿಂದ ದೇವತೆಗಳು ಕಲಿಯುವಂತೆ ಆಯಿತು ಅಂತ. ದೇವತೆಗಳು ಅಂದರೆ ಪರ್ಟಿಕ್ಯುಲರ್ಲಿ ಯಮದೂತರು. ಅವರ ಯಮದೂತರ ಸರ್ವಿಸ್ನಲ್ಲೇ ಇದೊಂದು ಹೊಸ ಅನುಭವ. ಒಂದು ಜೀವವನ್ನು ಅದನ್ನು ಆಯುಸ್ಸು ಮುಗಿಯಿತು, ಅದು ಪಾಪಿ ಜೀವನ, ಅದನ್ನು ಹಿಡ್ಕೊಂಡು ಹೋಗಬೇಕು ಅಂತ ಬಂದಾಗ ಅದಕ್ಕಿಂತ ಪವರ್ಫುಲ್ ಆಗಿರತಕ್ಕ ಡಿವೈನ್ ಫೋರ್ಸ್ ಬಂದು ಅವರನ್ನು ಹಾಗೆ ಮಾಡಲಿಕ್ಕೆ ಬಿಡದೆ, ನೀವು ಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಬೈದು ಕಳಿಸಿಬಿಟ್ಟದ್ದು. ಅದು ಯಮಲೋಕದ ಆ ದೇವತೆಗಳಿದ್ದಾರಲ್ಲ, 3 ಮಂದಿ ಮೃತ್ಯು ದೇವತೆಗಳು, ಅವರಿಗೂ ಅದರಿಂದ ಒಂದು ಆಘಾತ ಆಗಿಬಿಟ್ಟಿದೆ. ಇದು ಏನು ಕಥೆ? ಅದು ಮೊದಲ ಅನುಭವ. ಆ 4 ಮಂದಿ ಯಾರು ಅಂತ ಮೃತ್ಯು ದೇವತೆಗಳಿಗೂ ಗೊತ್ತಿಲ್ಲ. ಇವನಿಗೆ ಮಾತ್ರ ಅಲ್ಲ, ಇವನಿಗೂ ಗೊತ್ತಿಲ್ಲ ಯಾರು ಬಂದರು, ಯಾಕೆ ಬಂದರು, ನನ್ನನ್ನು ಮಾತಾಡಿಸಲಿಕ್ಕೆ ಬಂದರು, ಏನು ಬಂದರು ಅಂತ ಇವನು ಗಾಬರಿ ಆದ ಹಾಗೆ ಅವರಿಗೂ ಗಾಬರಿ ಆಗಿದೆ ಅಲ್ಲಿ. ಈ ಸ್ಥಿತಿಯಲ್ಲಿ ಯಮದೂತನ ಹತ್ರ, ಯಾಕಂದ್ರೆ ಅದು ಒಂದು ಮಾತು ಹೇಳಿದ್ದಾರೆ, ವಿಷ್ಣು ದೂತರು ಹೇಳಿದ್ದಾರೆ, ಯಮನಿಗೆ ಧರ್ಮ ಅಂದರೆ ಏನು ಅಂತ ಗೊತ್ತು. ಅವನು ಸವೇದ ಪರಮಂ ಗುಹ್ಯಂ ಧರ್ಮಸ್ಯ ಭಗವಾನ್ ಯಮಃ. ಧರ್ಮದ ರಹಸ್ಯ ಅವನಿಗೆ ಗೊತ್ತಿದೆ ಅಂತ ಭಗವಂತ ಅವನನ್ನು ಧರ್ಮ ನಿರ್ಣಾಯಕವಾದಂತಹ ಸ್ಥಾನದಲ್ಲಿ ಧರ್ಮ ದೇವತೆಯಾಗಿ ಇರಿಸಿದ್ದು ಅವನಿಗೆ ಗೊತ್ತಿದೆ. ನೀವು ಹೋಗಿ ಕೇಳಿ, ನಾವು ಯಾರು ಏನು ಅಂತ ಅವನಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರಿಂದ ಆ ಯಮದೂತರಿಗೆ ಒಂದು ಗೊಂದಲ ನಿರ್ಮಾಣ ಆಯಿತು. ಗೊಂದಲ ನಿರ್ಮಾಣ ಆಗಿ ಅವರು ಯಮನತ್ರ ಹೋಗಿ ಒಂದು ಪ್ರಶ್ನೆ ಹಾಕ್ತಾರೆ. ಕತಿ ಸಂತೀಹ ಶಾಸ್ತಾರಃ, ಎಷ್ಟು ಮಂದಿ ಧರ್ಮ ನಿರ್ಣಾಯಕರು ಇದ್ದಾರೆ ಜಗತ್ತಿನಲ್ಲಿ? ನಾವು ತಿಳ್ಕೊಂಡದ್ದು ನೀವು ಎಂತ, ನೀವು ಹೇಳಿದ್ದು ಫೈನಲ್ಲು ಅಂತ. ಈಗ ಧರ್ಮ ಇದು ಧರ್ಮ ಇದು ಅಧರ್ಮ ಅಂತ ಹೇಳುವ ತೀರ್ಮಾನ ಮಾಡತಕ್ಕಂಥ ಶಕ್ತಿಗಳು ಎಷ್ಟಿವೆ? ನಮಗೆ ಈ ವಿಷಯವೇ ಗೊತ್ತಿಲ್ಲ, ನಾವು ತಿಳ್ಕೊಂಡದ್ದು ನೀವು ಫೈನಲ್ಲು ಅಂತ. ಯಮಧರ್ಮ ಏನು ಹೇಳಿದ ಅದು ಫೈನಲ್, ಮುಗಿದೋಯ್ತು. ಮತ್ತೆ ಯಾರು ಅದನ್ನು ಬದಲಾಯಿಸುವ ಹಾಗಿಲ್ಲ, ಕ್ಯಾನ್ಸಲ್ ಮಾಡುವ ಹಾಗಿಲ್ಲ ಅಂತ. ಆದರೆ ಕತಿ ಸಂತೀಹ ಶಾಸ್ತಾರಃ, ಈ ಧರ್ಮಗಳ ಶಾಸನ ಮಾಡತಕ್ಕಂಥ ಎಷ್ಟು ಮಂದಿ ಇದ್ದಾರೆ ಜಗತ್ತಿನಲ್ಲಿ? ಅದು ಜೀವಲೋಕಸ್ಯ. ಈ ಜೀವ ಇದು ಧರ್ಮ ಮಾಡಿದೆಯೋ ಇದು ಅಧರ್ಮ ಮಾಡಿದೆಯೋ ಅಂತ ತೀರ್ಮಾನ ಮಾಡುವ ಅಧಿಕಾರ ಯಾರಿಗೆಲ್ಲ ಇದೆ? ಕತಿ ವೈ ಪ್ರಭೋ ಅಂತ. ನೀವು ನಮಗೆ ಮಾತ್ರ ಪ್ರಭುಗಳು ಅಂತ ತಿಳ್ಕೊಂಡು ನಾವು ಸಮಸ್ತ ಜೀವಲೋಕಕ್ಕೆ ನೀವು ಪ್ರಭು, ನೀವು ಹೇಳಿದ್ದೇ ಕೊನೆಯ ತೀರ್ಮಾನ ಅಂತ. ಈಗ ನೀವು ಹೇಳಿದ ತೀರ್ಮಾನವನ್ನು ಅಲ್ಲಗಳೆಯುವ ಒಂದು ಶಕ್ತಿ ಇದೆ ಅಂತಾಯಿತು. ಹಾಗಾದರೆ ಎಷ್ಟು ಮಂದಿ ಧರ್ಮ ನಿರ್ಣಾಯಕರು? ಧರ್ಮ ನಿರ್ಣಾಯಕರು ಶಾಸ್ತಾರು ಯಾರು? ತ್ರೈವಿಧ್ಯಂ ಕುರ್ವತಃ ಕರ್ಮ, ತ್ರೈವಿಧ್ಯಂ ಕುರ್ವತಃ ಕರ್ಮ ಅಂದರೆ ಇದರಲ್ಲಿ ಬಹಳ ಗೊಂದಲಗಳು ಮಾಡಿದ್ದಾರೆ ವ್ಯಾಖ್ಯಾನಕಾರ. ಕೆಲವರು ತ್ರೈವಿಧ್ಯಂ ಅಂತ ಪಾಠ, ಕೆಲವರು ತ್ರೈವಿಧ್ಯಂ ಅಂತ ಪಾಠ. ಇದು ಇಲ್ಲಿ ಸಹಜವಾಗಿ ಕೆಲವು ಕಡೆ ತ್ರೈವಿಧ್ಯಂ ಅನ್ನೋದು ಒಳ್ಳೆಯದು. ನಾನು ಮೊನ್ನೆ ಹೇಳಿ ತ್ರೈವಿಧ್ಯಂಚ ಗುಣಾಶ್ರಯಂ, ಅಲ್ಲಿ ತ್ರೈವಿಧ್ಯಂ ಅಂತ ಇಟ್ಟುಕೋತಾರೆ. ಅಲ್ಲಿ ತ್ರೈವಿಧ್ಯಂ ಆಗಬೇಕು, ಇಲ್ಲಿ ತ್ರೈವಿಧ್ಯಂ ಅಂತ ಆಗಬೇಕು. ಯಾಕೆಂದರೆ ಫಲದ ಪ್ರಾಪ್ತಿಗೆ ಕಾರಣರು, ಫಲಪ್ರಾಪ್ತಿಗೆ ಹೇತುಗಳಾಗಿರ್ತಕ್ಕಂಥ ಆ ಮಾಡಿರ್ತಕ್ಕ ಕರ್ಮಕ್ಕೆ ಫಲ ಕೊಡುವವರು ಎಂಥ ಜೀವಲೋಕ? ತ್ರೈವಿಧ್ಯಂ ಕುರ್ವತಃ ಕರ್ಮ, ತ್ರೈವಿಧ್ಯಂ ಕರ್ಮ ಕುರ್ವತಃ. ಕರ್ಮದಲ್ಲಿ ನಮಗೆ ಇವತ್ತು ಅದನ್ನು ಅವರೇ ಮೊದಲೇ ಇವರು ಅದನ್ನು ಇಲ್ಲಿ ಕೋಟ್ ಮಾಡ್ತಾರೆ, ವೇದ ಪ್ರಣಿಹಿತೋ ಧರ್ಮ ಅಂತ. ತ್ರೈವಿಧ್ಯಂ, ತ್ರೈವಿದ್ಯ ಅಂದರೆ ವೇದ, ತ್ರೈವಿಧ್ಯಂ ಅಂದರೆ ವೇದದಲ್ಲಿ ಹೇಳಿದ ಅಂತ ಅರ್ಥ. ತ್ರೈವಿಧ್ಯಂ ಕರ್ಮ ಕುರ್ವತಃ, ವೇದದಲ್ಲಿ ಹೇಳಿರತಕ್ಕಂಥ ಕರ್ಮವನ್ನು ಮಾಡತಕ್ಕಂಥವರಿಗೆ ಅವರಿಗೆ ಫಲಪ್ರಾಪ್ತಿ ಆಗಲಿಕ್ಕೆ ಅವರಿಗೆ ಫಲ ಕೊಡುವವರು. ಇಂಥ ಕರ್ಮ ಮಾಡಿದ್ದಾನೋ ಇಂಥ ಫಲ, ಆ ಕರ್ಮ ತಪ್ಪು ಮಾಡಿದ್ದಾನೋ ಒಳ್ಳೇದು ಮಾಡಿದ್ದಾನೋ ಪಾಪವೋ ಪುಣ್ಯವೋ ಇದನ್ನು ವ್ಯವಸ್ಥೆ ಮಾಡತಕ್ಕಂಥ ಕಾರಣಭೂತರಾಗಿರತಕ್ಕಂಥ ಶಾಸಕರು ಎಷ್ಟು ಮಂದಿ ಇದ್ದಾರೆ? ತ್ರೈವಿಧ್ಯಂ ಅಂದರೆ 3 ವೇದಗಳಲ್ಲಿ ಹೇಳಿದಂಥ ಕರ್ಮವನ್ನು ಮಾಡುವುದರಲ್ಲಿ ಅದರಲ್ಲಿ ಮತ್ತೆ ತ್ರೈವಿಧ್ಯ ಇದೆ. ಇಲ್ಲಿ ತ್ರೈವಿಧ್ಯ ಅಂತಿದ್ರು, ವೇದದಲ್ಲಿ ಹೇಳಿದ್ದನ್ನು ಅನೇಕ ಬಗೆಯಿಂದ ಮಾಡಬಹುದಲ್ವಾ? ಈಗ ಒಂದು ಕರ್ಮ ಇದೆ,
ವೇದದಲ್ಲಿ ಒಂದು ಕರ್ಮ ಹೇಳಿದ್ದಾರೆ. ಜ್ಯೋತಿಷ್ಠೋಮ ಯಾಗ, ಪುತ್ರಕಾಮೇಷ್ಟಿ ಯಾಗ, ಕಾರೀರಿ ಯಾಗ. ಕಾರೀರಿ ಯಾಗ ಮಳೆ ಬಾರದೇ ಇದ್ದರೆ ಕಾರೀರಿ ಯಾಗ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಪುತ್ರಕಾಮೇಷ್ಟಿ, ಮಕ್ಕಳಿಲ್ಲದೆ ಇದ್ದಾಗ ಪುತ್ರಕಾಮೇಷ್ಟಿ ಯಾಗ ಮಾಡ್ತಾರೆ. ದಶರಥ ಮಾಡಿದ್ದ, ಅನೇಕ ಮಂದಿ ಹಿಂದಿನ ರಾಜರುಗಳು ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯ ಜೇತ, ಸ್ವರ್ಗದ ಬಯಕೆ ಇದ್ದವರು ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಇದು ಮಾತುಗಳು. ಆದರೆ ಈ ಬಯಕೆ ಇಲ್ಲದವರು ಮಾಡಬಾರದು. ಹಾಗಾದರೆ ಜ್ಯೋತಿಷ್ಠೋಮ, ಸ್ವರ್ಗದ ಬಯಕೆ ಇಲ್ಲ ಒಬ್ಬನಿಗೆ, ಅವನು ಮಾಡಬಾರದ? ಮಾಡಬಹುದು. ಯಾಕೆಂದರೆ ಒಂದು ಕರ್ಮವನ್ನು ಅಲ್ಲಿ ಫಲವನ್ನು ಹೇಳ್ತಾರಲ್ಲ, ಆ ಫಲ ಹೇಳುವುದು ನಿಜವಾಗಿ ಫಲದ ಆಸೆಯಿಂದ ಮಾಡುವವರಿಗೋಸ್ಕರ, ಅದು ಮುಖ್ಯ ಉದ್ದೇಶ ಅಲ್ಲ. ಈಗ ಮಕ್ಕಳು ಔಷಧ ಕುಡಿಯದೇ ಇದ್ದಾಗ, ನೀನು ಔಷಧ ಕುಡಿದ್ರೆ ನಿನಗೆ ಪೆಪ್ಪರ್ಮಿಂಟ್ ಕೊಡ್ತೇನೆ ಅಂತ, ಆ ಪೆಪ್ಪರ್ಮಿಂಟ್ ನಾಸಿಗೆ ಕಹಿ ಔಷಧವನ್ನು ಕುಡಿತಾರೆ. ಅಲ್ಲಿ ಪೆಪ್ಪರ್ಮಿಂಟ್ ಕೊಡುವುದು ಉದ್ದೇಶ ಅಲ್ಲ, ಅವರಿಗೆ ಮದ್ದು ಕುಡಿಯೋದು ಉದ್ದೇಶ. ಹಾಗೆ ಸ್ವರ್ಗಕಾಮ ಯಜೇತ ಅಂತ ಅನ್ನೋದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಸ್ವರ್ಗವನ್ನು ಬಯಸಿ ಮಾಡುವಂತ ಅಲ್ಲ ಅರ್ಥ. ನಿನಗೆ ಸ್ವರ್ಗದ ಬಯಕೆ ಇದ್ದರೆ ಇದನ್ನು ಮಾಡುವಂತ, ಇರಬೇಕು ಅಂತ ಅವರು ಹೇಳೋಲ್ಲ. ಸ್ವರ್ಗವನ್ನು ಬಯಸುವಂಥದ್ದು ಹೇಳೋಲ್ಲ. ಸ್ವರ್ಗದ ಬಯಕೆ ಇದ್ದರೆ ಪರಿಹಾರ ಆಗಬೇಕಲ್ಲ. ಬಯಕೆ ಬೇಕು, ಬಯಸಬೇಕು ಅಂತ ಯಾವ ಶಾಸ್ತ್ರವೂ ಹೇಳೋಲ್ಲ. ಬಯಸಿದರೆ ಅದಕ್ಕೆ ಪರಿಹಾರ ಹೇಳೋದಷ್ಟೇ. ಯಾಕೆಂದರೆ ಬಯಸಬೇಕು ಅಂತ ಹೇಳಬೇಕಾಗಿಲ್ಲ. ಬಯಕೆ ಅನ್ನೋದು ಇನ್ನೊಬ್ಬರ ಆರ್ಡರನ್ನು ಹೊಂದಿಕೊಂಡಿಲ್ಲ. ಇಚ್ಛಾಯಾಹ ನಿಯೋಗ ಪರ್ಯನಿಯೋಗ ಅನರ್ಹತ್ವಾತ್ ಅಂತ ಶಾಸ್ತ್ರ. ಒಂದು ಇಚ್ಛಿಸು ಅಂದರೆ ಇಚ್ಛೆ ಬರುತ್ತಾ? ಇಚ್ಛಿಸಬೇಡ ಅಂದರೆ ಹೋಗುತ್ತಾ ಅದು? ಅಂದರೆ ಇಚ್ಛೆಯನ್ನು ಇನ್ನೊಬ್ಬರು ಆರ್ಡರ್ ಮಾಡಿ ಅದನ್ನು ಮಾಡು ಅಥವಾ ಮಾಡಬೇಡ ಅಂತ ಹೇಳಲಿಕ್ಕೆ ಆಗೋಲ್ಲ. ಅಂದರೆ ಸ್ವರ್ಗವನ್ನು ಬಯಸು ಅಂತಲೂ ಶಾಸ್ತ್ರಕಾರ ಹೇಳೋಲ್ಲ, ಬಯಸಬೇಡ ಅಂತಲೂ ಹೇಳೋಲ್ಲ. ಅದು ಅವರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಬಯಸಿದರೆ ನಿನಗೆ ಇದೆ ಅಂತ ಇಟ್ಟುಕೊಂಡ್ರೆ ಅದಕ್ಕೆ ಪರಿಹಾರ ಇದೆ, ಜ್ಯೋತಿಷ್ಠೋಮ ಯಾಗ ಅಂತ. ಅಂದ್ರೆ ಸ್ವರ್ಗದ ಬಯಕೆ ಇಲ್ಲದೆ ಇದ್ದರೆ ಆವಾಗ ಜ್ಯೋತಿಷ್ಠೋಮ ಯಾಗ ಮಾಡಬಹುದು. ಒಂದು ಕರ್ಮ ಮಾಡುವಾಗ ಅದಕ್ಕೆ ಸಂಕಲ್ಪ ಮಾಡುವುದು. ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದವರಿಗೆಲ್ಲ ಸ್ವರ್ಗ ಸಿಗೋದಿಲ್ಲ. ಯಾವ ಬಯಕೆಯಿಂದ ನಾವು ಮಾಡುತ್ತೇವೋ ಅದರಿಂದ ಫಲ. ಸ್ವರ್ಗ ಪ್ರಾಪ್ತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂ ಕರ್ಮ ಕರಿಷ್ಯೇನ್ ಸಂಕಲ್ಪ ಮಾಡಿದರೆ ಅದರಿಂದ ಮಕ್ಕಳಾಗ್ತಾರೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಭಗವತ್ ಪ್ರೀತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂ ಕರ್ಮ ಕರಿಷ್ಯೇನ್ ಮಾಡಿದ್ರೆ ಸ್ವರ್ಗ ಹೋಗುವುದಿಲ್ಲ, ಅವನು ಭಗವತ್ ಪ್ರೀತಿ ಕಾರಣ ಆಗುತ್ತೆ. ಅದರಿಂದ ನಾವು ಸಂಕಲ್ಪ ಮಾಡುವಾಗ ಯಾವ ಫಲಾಪೇಕ್ಷೆಯಿಂದ ಮಾಡಿದೆವೋ ಆ ಫಲವನ್ನು ಕೊಡುತ್ತೆ, ಅಷ್ಟೇ ಅದು. ಹಾಗಾಗಿ ಸ್ವರ್ಗದ ಬಯಕೆ ಇಲ್ಲದೇ ಇದ್ದವರು ಸ್ವರ್ಗ ಜ್ಯೋತಿಷ್ಠೋಮ ಯಾಗ ಮಾಡಬಹುದು. ಮಕ್ಕಳ ಆಸೆ ಇಲ್ಲದೇ ಇದ್ದವರು ಕೂಡ ಪುತ್ರಗಾಮೇಷ್ಟಿ ಮಾಡಬಹುದು. ಅದು ಪುತ್ರಗಾಮೇಷ್ಟಿ ಆಗೋದಿಲ್ಲ. ಆವಾಗ ಭಗವಂತನ ಪ್ರೀತಿಗೋಸ್ಕರ ಮಾಡಿದ ಇಷ್ಟೇ ಆಗುತ್ತೆ. ಮಳೆಗೋಸ್ಕರ ಮಾಡುವ ಯಜ್ಞವನ್ನು ಕೂಡ ಭಗವಂತ ಪ್ರೀತನಾಗಲಿ ಅಂತ ಮಾಡ್ಬೋದು. ಮಳೆ ಬರುವುದು ಬಿಡುವುದು ಅದು ಪ್ರಕೃತಿಗೆ ಸಂಬಂಧಪಟ್ಟದ್ದು, ನಾನು ಬಯಸುವುದಿಲ್ಲ ಅಂತ. ಯಾವುದನ್ನು ಶಾಸ್ತ್ರದ ವಿಷಯ ಏನು ಅಂದರೆ ಬಯಸದೇ ಮಾಡಿದರೆ ಹೆಚ್ಚು ಫಲ, ಬಯಸಿದರೂ ಫಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಫಲ ಹೇಳ್ತಾರೆ ಅಷ್ಟೆ. ವೇದ ಫಲವನ್ನು ಹೇಳುವುದು ವೇದದ ಉದ್ದೇಶ ಅಲ್ಲ. ಆದರೆ ಫಲವನ್ನು ಯಾರು ಫಲಾಪೇಕ್ಷೆ ಇದೆ ಅವರಿಗೂ ಇಲ್ಲಿ ಪ್ರವೇಶ ಇದೆ, ನೀವು ಇದನ್ನು ಉಪಯೋಗಿಸ್ಕೊಳ್ಬಹುದು ಅಂತ ಹೇಳುತ್ತೆ ಅಷ್ಟೇ. ಅದನ್ನೇ ತ್ರೈವಿಧ್ಯಂ, 3 ವೇದಗಳಲ್ಲಿ ಹೇಳತಕ್ಕಂಥ ಕರ್ಮದಲ್ಲಿ ಫಲಾಪೇಕ್ಷೆಯಿಂದ ಮಾಡುವ ಕರ್ಮ ಒಂದು, ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ, ಮತ್ತು ಸ್ವಂತ ಫಲಾಪೇಕ್ಷೆಗೋಸ್ಕರ ಮಾಡುವುದಲ್ಲ, ಇನ್ನೊಬ್ಬರಿಗೆ ಅನಿಷ್ಟ ಆಗಬೇಕು ಅಂತ ಮಾಡುವುದು. ಈ 3 ಥರ ಮಾಡಬಹುದು ಅದನ್ನು. ಅದೇ ಒಂದು ಸಾತ್ವಿಕ ಆಗತ್ತೆ, ಒಂದು ರಾಜಸ ಆಗತ್ತೆ, ಒಂದು ತಾಮಸ ಆಗತ್ತೆ. ತಪಸ್ಸು ಮಾಡುವುದು ಲೋಕ ಕಲ್ಯಾಣಕ್ಕೋಸ್ಕರ ತಪಸ್ಸು ಮಾಡಬಹುದು, ಅಥವಾ ನನ್ನ ಸ್ವಂತ ಅಭಿವೃದ್ಧಿಗೋಸ್ಕರ ತಪಸ್ಸು ಮಾಡ್ಬೋದು, ಅಥವಾ ಇನ್ಯಾರೋ ರಾವಣನ ಹಾಗೆ ಊರನ್ನೆಲ್ಲ ಲೋಕ ಎಲ್ಲ ನಾನು ಹೇಳಿದ ಹಾಗೆ ಕೇಳಬೇಕು, ಎಲ್ಲರನ್ನು ಬಗ್ಗುಬಡಿಬೇಕು, ನಾನು ಮೆರಿಬೇಕು ಅನ್ನೋದಕ್ಕೋಸ್ಕರ ಮಾಡ್ಬೋದು. ಇದು ಈ ಪ್ರಾರಂಭದಿಂದ ಇದು ಬಂದದ್ದೇ ಅದಲ್ವ. ಧರ್ಮ ಅಂದರೆ ಆ್ಯಕ್ಷನ್ ಅಲ್ಲ, ಅದರ ಹಿಂದೆ ಇರುವ ಇಂಟೆನ್ಷನ್ ಅಂತ. ಸೊ ಯಾವುದೇ ಒಂದು ಕ್ರಿಯೆಯನ್ನು ಈ 3 ಮುಖದಿಂದ ಮಾಡಬಹುದು. ಅದನ್ನು ಶತ್ರುನಾಶಾರ್ಥಂ ಅಂತಲೂ ಮಾಡಬಹುದು. ಪ್ರತಿಯೊಂದಲ್ಲೂ ಹೇಳ್ತಾರೆ, ಪ್ರತಿಯೊಂದು ಸ್ತೋತ್ರದಲ್ಲಿ ನೀವು ವಿಷ್ಣು ಸಹಸ್ರನಾಮ ನೋಡಿದರೂ ಅದರಲ್ಲಿ ಕೂಡ ಹಾಗೇ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಏನೇನೋ ಫಲಗಳನ್ನು ಹೇಳ್ತಾರೆ. ನರಸಿಂಹ ಸ್ತೋತ್ರದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಫಲಗಳನ್ನು ಹೇಳ್ತಾರೆ.
ಅದರ ಕೊನೆಗೆ ಅಕಾಮಿ ಪಠತೆ ಯಸ್ತು ಸತತಂ ವಿಜಿತೇಂದ್ರಿಯ ಸರ್ವಕಾಮ ವಿನಿಮುಕ್ತ ಸಯಾತಿ ಪರಮಾಂ ಗತಿ. ಬಯಸದೆ ಮಾಡಿದರೆ ಮಹಾಫಲ. ಬಯಸಿದರೆ ಬಯಸಿದ್ದನ್ನು ಪಡೀತೀಯ, ಬಯಸದೆ ಮಾಡಿದರೆ ಎಲ್ಲವನ್ನು ಪಡೀತೀಯ ಅಂತ. ಹೀಗೆ ಆ ತ್ರೈವಿಧ್ಯ ಅಂದರೆ ಆ ತ್ರೈವಿಧ್ಯವಾಗಿರತಕ್ಕಂಥ ಕರ್ಮ ಉಂಟಲ್ಲ, ಅದಕ್ಕೆ ತ್ರೈವಿಧ್ಯ ಇದೆ. ವೇದದಲ್ಲಿ ಹೇಳಿದ್ದನ್ನೇ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಮಾಡೋದು, ಅದರ ಹಿಂದೆ ಇರುವ ಭಾವ ಬೇರೆ ಬೇರೆ ಆಗಬೇಕು. ಅದಕ್ಕೆ ತ್ರೈವಿಧ್ಯಂ ಕರ್ಮ ಕುರುವತಃ, ಅದನ್ನು ಮಾಡತಕ್ಕಂಥ ಜೀವಲೋಕಕ್ಕೆ ಅದರ ಫಲ ಉಪಲಬ್ಧಿಗೆ ಕಾರಣವಾಗಿರತಕ್ಕಂಥ ನಾನಾ ವಿಧವಾಗಿರತಕ್ಕಂಥ ವ್ಯವಸ್ಥೆಗಳಿದೆಯಲ್ಲ, ಇದನ್ನು ತೀರ್ಮಾನ ಮಾಡುವವರು ಯಾರು? ಇದು ಒಳ್ಳೆಯ ಕರ್ಮ ಮಾಡಿದ್ದಾನೆ, ಇವನು ಮಾಡಿದ್ದು ರಾಜಸ, ಇವನು ಮಾಡಿ ತಾಮಸ ಅಂತ ತೀರ್ಮಾನ ಮಾಡಿ ನಾವು ಈಗ ಒಂದು ತೀರ್ಮಾನ ಮಾಡಿ ಹೋದರೆ ನಮ್ಮ ಕೆಲಸ ನಡೀಲಿಲ್ಲ. ಅವ್ರು ಹೇಳ್ತಾರೆ, ಅಲ್ಲ ನೀವೇನು ತಿಳ್ಕೊಂಡಿದ್ದೇವೆ ನಾವು, ನೀವು ಹೇಳಿದ್ದು ಫೈನಲ್ ಒಂದು, ಆದರೆ ತಸ್ಯತೆ ವಿಹತೋ ದಂಡ, ನೀನು ಶಾಸನ ಮಾಡಿದ್ದು ಶಾಸನವನ್ನು ಉಲ್ಲಂಘನೆ ಮಾಡುವವರಿದ್ದಾರೆ ಅಂತಾಯ್ತು. ಎಲ್ಲಿ? ದೇವಲೋಕದಲ್ಲಿ ಅಲ್ಲ, ನೃಲೋಕೆ ವರ್ತತೆ, ಮನುಷ್ಯ ಲೋಕದಲ್ಲಿ ನಿನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಆಗೋಯ್ತು. ನಿನ್ನ ಆಜ್ಞಾವರ್ತಿಗಳಾಗಿ ನಾವು ಆ ಒಬ್ಬ ವ್ಯಕ್ತಿ ಪಾತಕಿಯನ್ನು ಕರ್ಕೊಂಡು ಬರಲಿಕ್ಕೆ ಹೋದರೆ ಅವ್ರು ಹೇಳ್ತಾರೆ, ಚತುರ್ಭಿ ಅದ್ಭುತೈ ಸಿದ್ಧೈ ಅಜ್ಞಾತೆ ವಿಪ್ರಲಂಘಿತ. 4 ಜನ ಅದ್ಭುತರಾದ ವ್ಯಕ್ತಿಗಳು, ಅವರು ನೋಡಿದರೆ ಅದು ನಮಗೆ ಯಾರು ಅಂತ ಅರ್ಥ ಆಗಲಿಲ್ಲ, ಅಂತೂ ವಿಸ್ಮಯವಾಗಿರ್ತಕ್ಕಂಥ ನಾವು ಎಂದೂ ನೋಡದಂಥ 4 ಮಂದಿ ವ್ಯಕ್ತಿಗಳು ಬಂದರು. ಅವ್ರ ಮುಂದೆ ನಾವು ನಿಸ್ಸತ್ತರಾಗಿ ಹೋದೆವು. ನಿನ್ನ ಆಜ್ಞೆಯನ್ನು ತಿರಸ್ಕರಿಸಿದರು ಅವರು. ಅಜ್ಞಾತೆ ವಿಪ್ರಲಂಘಿತ, ಲಂಘಿತ ಅಂತ ಸಾಕು, ನಿನ್ನ ಆಜ್ಞೆಯನ್ನು ಲಂಘನೆ ಮಾಡಿದರು. ವಿಪ್ರಲಂಘಿತ ಅಂತಿದೆ. ವಿಪ್ರಲಂಘಿತ ಅಂತ ಒಂದೇ ಶಬ್ದ ಮಾಡ್ತಾರೆ ಸಾಮಾನ್ಯ. ವಿ ಅನ್ನೋದು ಉಪಸರ್ಗ, ಪ್ರ ಅನ್ನೋದು ಉಪಸರ್ಗ. ಈ ಶ್ಲೋಕ ಭರ್ತಿ ಮಾಡೋರು ಹೀಗೆ ಮಾಡ್ತಾರೆ, ಏನಾದ್ರೂ ಉಪಸರ್ಗ ಸೇರಿಸಿ ಶ್ಲೋಕ ಭರ್ತಿ ಮಾಡಿಬಿಡ್ತಾರೆ. ಇಲ್ಲಿ ಇದು ಬರೇ ವಿಪ್ರಲಂಘಿತ ಅಂತ ಅನ್ನೋದಕ್ಕೆ ಅದು ಉಪಸರ್ಗ ಅಷ್ಟೇ ಅಲ್ಲ, ವಿಪ್ರ ಅನ್ನೋದು ಒಂದು ಸಂಬೋಧನೆ. ಅದು ವಿಪ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತುಂಟ? ಪ್ರತಿಯೊಂದು ವಿಷಯವನ್ನ ತಳಸ್ಪರ್ಶಿಯಾಗಿ ತಿಳಿದವ ಅಂತ. ಈಗೆಲ್ಲ ವಿಪ್ರರು ಅಂತ ಹೇಳ್ಕೊತಾರಲ್ಲ ಜನಿವಾರ ಇದ್ದವರೆಲ್ಲ, ನಾವು ವಿಪ್ರ ಕುಲದವರು. ವಿಪ್ರರು ಅಂದರೆ ಏನು ಗೊತ್ತಿದೆ ಅಂತೆ ವಿಪ್ರರಾಗಲಿಕ್ಕೆ? ವಿಪ್ರರು ಅಂದರೆ ವಿಷಯವನ್ನ ತಳಸ್ಪರ್ಶಿಯಾಗಿ ತಿಳಿದ ಜ್ಞಾನಿಗಳು ಅಂತ ಅರ್ಥ. ಇವರು ಯಮನಿಗೆ ಸಂಬೋಧನೆ ಮಾಡಿ, ನೀನು ವಿಪ್ರ. ಯಾಕೆಂದ್ರೆ ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಯಾರಿಗೆ ಏನು ಶಿಕ್ಷೆ, ಯಾರದ್ದು ಒಳಗಿನ ಸತ್ಯ ಏನು, ಅದು ನಿನಗೆ ಚೆನ್ನಾಗಿ ಗೊತ್ತಿರುವವ. ನೀನು ವಿಪ್ರ. ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿಬಿಟ್ರಲ್ಲ, ತಿರಸ್ಕಾರ ಮಾಡಿಬಿಟ್ರು. ಒಂದು ಸ್ವಲ್ಪ ಭೂಮಿಯಲ್ಲಿ ನಿನ್ನ ಆಜ್ಞೆಗೆ ಬೆಲೆ ಇಲ್ಲ ಅಂತ ಆಗೋಯ್ತು. ಯಾರೋ ಅದ್ಭುತರಾದ 4 ಮಂದಿ, ಯಾರು ಅಂತ ನಮಗೂ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ನಾವು ಹೇಗೆ ನಡ್ಕೋಬೇಕು, ನಮ್ಮ ನಿಲುವು ಏನು ಅಂತ ನಾವು ತಿಳ್ಕೊಂಡಿದ್ದೇವು. ನೀವೇ ಕೊನೆಯ ವ್ಯಕ್ತಿ. ಧರ್ಮ ಅಧರ್ಮಗಳ ತೀರ್ಮಾನಕ್ಕೆ ಫೈನಲ್ ಡಿಸಿಷನ್ ನಿಮ್ಮದೇ. ನೀವು ತೀರ್ಮಾನ ಕೊಟ್ಟ ಮೇಲೆ ಅದನ್ನು ಉಲ್ಲಂಘನೆ ಮಾಡುವುದು ಸಾಧ್ಯ ಇಲ್ಲ ಅಂತ. ಅದಲ್ಲ ಅಂತ ಆಯ್ತು ಈಗ.